ಪ್ರಿಯರೇ, ನಾನು ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡ್ತಾ ಇದ್ದೆ. ಅದರಲ್ಲಿ ಒಬ್ಬರು ಟ್ರೈನಿ ವೈದ್ಯೆ ತಮ್ಮ ಎಕ್ಸ್ಪೀರಿಯನ್ಸ್, ಸುಮಾರು 20 ವರ್ಷಗಳ ಹಿಂದಿನ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ತಾ ಇದ್ಲು. ಅವಳು ಹೇಳ್ತಾಳೆ, ಒಂದು ಪೇಷಂಟ್ ಬಂದಿತ್ತಂತೆ, ಒಂದು ಹೆಂಗಸು ಅದನ್ನು ಇದನ್ನು ಅಂತ ಕಂಪ್ಲೇಂಟ್ಸ್ ಇಟ್ಕೊಂಡು ಇಲ್ಲಿ ಬರುವ ಮುಂಚೆ ಬೇರೆ ಕಡೆ ಹೋಗಿ ಎಲ್ಲ ಡಾಕ್ಟರ್ ತೋರಿಸಿ ಎಲ್ಲ ಪರೀಕ್ಷೆ ಮಾಡಿ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಿ ನೆಗೆಟಿವ್ ಇತ್ತಂತೆ. ಇವಳು ಪರೀಕ್ಷೆ ಮಾಡಿ ಎಕ್ಸಾಮಿನೇಷನ್ ಮಾಡಿ ಸೀನಿಯರ್ ಕನ್ಸಲ್ಟೆಂಟ್ ಇಟ್ಕೊಂಡು ಹೋದಾಗ ಅವರು ಹೇಳಿದ್ರಂತೆ, ಇದಕ್ಕೆ ಡಬ್ಲ್ಯೂ ಡಿಸೀಸ್ ಅಂತ ಬರಿ ಅಂತ. ಇವಳಿಗೆ ಡಬ್ಲ್ಯೂ ಡಿಸೀಸ್ ಅಂದರೆ ಎಂತ ಅಂತ ಗೊತ್ತಿರಲಿಲ್ಲ ಅಂತೆ. ಅವಳು ಕೇಳಿದ್ಲಂತೆ, ಸರ್ ಡಬ್ಲ್ಯೂ ಅಂದರೆ ಎಂಥದ್ದು ಅಂತ. ವೈನಿಂಗ್ ವುಮನ್ ಅಂದಂತೆ. ಪ್ರಿಯರೇ, ನಾನು ಡಾಕ್ಟರ್ ಹಿಲ್ಡಾ ಡಿಸೋಜಾ. ನನ್ನ ಚಾನೆಲ್ ನನ್ನ ಆರೋಗ್ಯ ನನ್ನ ಆದ್ಯತೆ, ಮೈ ಹೆಲ್ತ್ ಮೈ ಪ್ರಯಾರಿಟಿಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಪೆರಿಮೆನೋಪಾಸ್ ಅಂದರೇನು, ಅದರ ನಾರ್ಮಲ್ ಫಿಸಿಯಾಲಜಿ, ಅದರ ಮುಖ್ಯ ಲಕ್ಷಣಗಳಾದ ರೆಡ್ ಫ್ಲಾಶಸ್ ಹಾಗೂ ಸ್ಲೀಪ್ ಡಿಸ್ಟರ್ಬೆನ್ಸ್ ನೋಡಿದ್ವಿ. ಈ ಸಂಚಿಕೆಯಲ್ಲಿ ಇದು ಡಬ್ಲ್ಯೂ ಡಿಸೀಸ್ ಅಂದರೆ ಸ್ವಲ್ಪ ಎಂಥದಂತ ನೋಡುವ. ಯಾವಾಗಲೂ ಕಂಪ್ಲೇಂಟ್, ಯಾವಾಗ ವೈನಿಂಗ್ ಯಾಕೆ ಇರ್ಬೋದು ಈ ಹೆಂಗಸು, ವುಮನ್. ಈ ಪೆರಿಮೊನೋಪಾಸಲ್ ಸ್ಟೇಜಲ್ಲಿ ಮೊದಲೇ ಹೇಳಿದಾಗ ಈಸ್ಟ್ರೋಜನ್ ಹಾರ್ಮೋನ್ಗಳು, ಪ್ರೊಜೆಸ್ಟ್ರಾನ್, ಇತರ ಹಾರ್ಮೋನ್ಗಳು ಕಡಿಮೆ ಆಗ್ತವೆ. ಈ ಹಾರ್ಮೋನ್ಗಳು ದೇಹದ ಎಲ್ಲ ಅಂಗಾಂಗಗಳ ಕಾರ್ಯವೈಖರಿಗೆ ಬೇಕಾಗಿ ಈಗ ಕಡಿಮೆ ಆಗುವಾಗ ಸ್ವಲ್ಪವೇ ಅದು ಅಭಾವದಿಂದಾಗಿ ಈ ಸಿಂಪ್ಟಮ್ಸ್ ಎಲ್ಲ ಬರ್ತಾ ಇರ್ತವೆ. ಹೆಚ್ಚಿನದಾಗಿ ಬೋನ್ ಹೆಲ್ತ್, ಎಲುಬುಗಳು ಸವಿತವೆ, ಇದಕ್ಕೆ ಆಸ್ಟಿಯೋಪೊರೋಸಿಸ್ ಅಂತೇವೆ. ಈ ಆಸ್ಟಿಯೋಪೊರೋಸಿಸಿಂದ ಈಸಿಯಾಗಿ ಬಿದ್ದರೆ ಫ್ರ್ಯಾಕ್ಚರ್ ಆಗುವ ಸಾಧ್ಯತೆ ಹೆಚ್ಚು. Ladies, if you are in this age and you are experiencing all these symptoms, please get your vitamin B12, vitamin D, hemoglobin, iron, all those things, calcium, magnesium checked. ಇದೆಲ್ಲ ಕಡಿಮೆ ಇದ್ದರೆ ಸಪ್ಲಿಮೆಂಟ್ ತಗೊಂಡ್ರೆ ನಾರ್ಮಲ್ ಲೆವೆಲ್ಸಿಗೆ ಬಂದರೆ ಸಿಂಪ್ಟಮ್ಸ್ ಕೆಲವು ಕಡಿಮೆ ಆಗ್ಬೋದು. ಹಾಗೆ ತುಂಬ ಸಿಂಪ್ಟಮ್ಸ್ ಇದ್ದರೆ, ತುಂಬ ನೋವಿದ್ದರೆ ನೀವು ತಜ್ಞ ವೈದ್ಯರನ್ನು ಭೇಟಿಯಾಗಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡೆಯಬೇಕು. ಇದರ ಜೊತೆಗೆ ಒಳ್ಳೆಯ ಪ್ರೋಟೀನ್ ಯುಕ್ತ ಆಹಾರ, ಫೈಬರ್ ಇರುವ ಆಹಾರ, ಹಾಗೆ ಎಕ್ಸಸೈಸ್, ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿ ಈ ಸುಸ್ತನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು. ಇನ್ನೊಂದು ಒಳ್ಳೆಯ ಉಪಾಯ ಅಂದರೆ ಸುಸ್ತು ಕಡಿಮೆ ಮಾಡಲಿಕ್ಕೆ, ಈ ಪ್ರಾಯದಲ್ಲಿ ಕೆಲಸ ಮಾಡಲಿಕ್ಕೆ ಸುಸ್ತಾಗ್ತದೆ, ಮನೆಯಲ್ಲಿ ಕೆಲಸ ಇರ್ತದೆ, ಆಫೀಸಲ್ಲಿ ಕೂಡ ರೆಸ್ಪಾನ್ಸಿಬಿಲಿಟಿ ಇರ್ತದೆ, ಮನೆಗೆ ಬಂದು ಡಬಲ್ ರೋಲ್ ಮಾಡುವಾಗ ಕಿರಿಕಿರಿ ಆಗ್ತದೆ. ಮೊನ್ನೆ ನನ್ನ ಒಬ್ಳು ಫ್ರೆಂಡ್ ಕೌನ್ಸಿಲರ್ ಹೇಳಿದರು, ಮೇಡಮ್, ಒಂದು 15 ವರ್ಷದ ಹುಡುಗ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದ ತನ್ನ ತಾಯಿಗೆ. ಯಾಕೆ ಅಂದರೆ ಅಮ್ಮ ಈಗ ಕಿರಿಕಿರಿ ಮಾಡ್ತಾ ಇದ್ದಾರೆ, ಮೊದಲು ನಮ್ಮ ಹತ್ರ ಕೆಲಸ ಮಾಡಲಿಕ್ಕೆ ಹೇಳ್ತಿರ್ಲಿಲ್ಲ, ಈಗ ಕೆಲಸ ಮಾಡಲಿಕ್ಕೆ ಹೇಳ್ತಾರೆ ಅದಕ್ಕೆ ಅಂತ. ಹಾಗಾಗಿ ಈ ಕೆಲಸ ಮಾಡಲಿಕ್ಕೆ ಕೇಳಿದ್ರೆ ಈಗ ನಮ್ಮ ತಪ್ಪಾಗ್ತದೆ. ಲೇಡೀಸ್, ಇಫ್ ಯು ಆರ್ ಸ್ಟಿಲ್ ನಾಟ್ ರೀಚ್ ದಿಸ್ ಪೆರಿಮೆನೋಪಾಸಲ್ ಏಜ್, ಪ್ಲೀಸ್ ಟ್ರೈನ್ ಯುವರ್ ಚಿಲ್ಡ್ರನ್ ಆ್ಯಂಡ್ ಅದರ್ಸ್ ಟು ಡೂ ವರ್ಕ್ ಎಟ್ ಹೋಮ್.